ನಮಸ್ತೆ ಬಂಧುಗಳೇ, ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ತಪ್ಪದೆ ಪ್ರೆಸ್ ಮಾಡಿ. ಅಮಿತ್ ಶಾ ಹೊಸ ದಾಳ ಕಾರ್ಯರೂಪಕ್ಕೆ ಬರ್ತಾ ಇದೆ. ಭಾರತದಲ್ಲಿ ಹೊಸ ರಾಜ್ಯ ಉದಯ ಆಗ್ತಾ ಇದೆಯಾ, ಭಾರತದ ಸುರಕ್ಷತೆಗೋಸ್ಕರ ರಾಜ್ಯ ಉದಯ ಆಗ್ತಾ ಇದೆಯಾ, ಅಥವಾ ಯಾವುದಾದ್ರು ಪೊಲಿಟಿಕಲ್ ರೀಸನ್ಸ್ಗೆ ಈ ರೀತಿ ಆಗ್ತಾ ಇದೆಯಾ? $1 ಮಿಲಿಯನ್ ಪ್ರಶ್ನೆ ಇದು. ನೋಡಿ, ಕಳೆದ ವರ್ಷ ಏನು ಬಾಂಗ್ಲಾದಲ್ಲಿ ಅಧಿಕಾರದಲ್ಲಿದ್ದಂತಹ ಯೂನಸ್ ಮಾತಾಡ್ತಾ ಭಾರತವನ್ನು ಬೆದರಿಸ್ಬೇಕಾದ್ರೆ ಒಂದು ಮಾತು ಹೇಳಿದ್ದ ಅವನು, ಬಾಂಗ್ಲಾ ಒಂದು ಗ್ರೇಟರ್ ಬಾಂಗ್ಲಾವನ್ನು ನಾವು ಕಟ್ತೇವೆ, ಭಾರತದ ನಾರ್ತ್ ಈಸ್ಟ್ ರಾಜ್ಯಗಳನ್ನು ತಗೊಂಡು ಬಾಂಗ್ಲಾದೇಶವನ್ನು ತಗೊಂಡು ನಾವು ಗ್ರೇಟರ್ ಬಾಂಗ್ಲಾ ಮಾಡ್ತೀವಿ ಅಂತ. ಅದರ ಅರ್ಥ ಏನು? ಭಾರತದ ಏನು 7 ಸಿಸ್ಟರ್ಸ್ ಅಂತ ಹೇಳ್ತಾರೆ ಈಶಾನ್ಯ ರಾಜ್ಯಗಳು, ಈ ಈಶಾನ್ಯ ರಾಜ್ಯಗಳನ್ನು ಭಾರತದಿಂದ ಬೇರ್ಪಡಿಸ್ತೀವಿ ಅಂತೇಳಿ ಚಿಲ್ಟು ಪುಲ್ಟು ಬಾಂಗ್ಲಾ ಭಾರತದ ಭಾಗವನ್ನು ಬೇರ್ಪಡಿಸುತ್ತಂತೆ. ಈ ಮಾತನ್ನು ಅವನು ಹೇಳಬೇಕು ಅಂತ ಹೇಳಿದ್ರೆ ಇದ್ರ ಹಿಂದೆ ಇರ್ತಕ್ಕಂತಹ ರಹಸ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ಭಾರತದ ಬಹಳ ದೊಡ್ಡ ಭೂಭಾಗ ಜೊತೆಗೆ ಏನು ಈ ಈಶಾನ್ಯದ 7 ರಾಜ್ಯಗಳಿದ್ದಾವೆ, ಇವುಗಳು ಕನೆಕ್ಟ್ ಆಗ್ತಿರ್ತಕ್ಕಂಥದ್ದು ಒಂದು ಸಣ್ಣ ಚಿಕನ್ ನೆಕ್ ಅಂತಾರೆ. ಚಿಕನ್ ನೆಕ್ ಅಂತ ಹೇಳಿದ್ರೆ ಈ ಕೋಳಿಗೆ ದೊಡ್ಡ ದೇಹ ಮತ್ತೊಂದು ದೊಡ್ಡ ತಲೆ ಮಧ್ಯೆ ಕನೆಕ್ಟ್ ಆಗಿರೋದು ಸಣ್ಣ ಕತ್ತಿಂದ, ಅದೇ ರೀತಿ ಒಂದು ಚಿಕನ್ ನೆಕ್ ಪ್ರದೇಶದಿಂದ ಈ ಭಾರತ ಮತ್ತು ಈಶಾನ್ಯ ರಾಜ್ಯಗಳು ಕನೆಕ್ಟ್ ಆಗಿದ್ದಾವೆ. ಸಿಲಿಗುರಿ ಕಾರಿಡಾರ್ ಅಂತಾರೆ ಇದಕ್ಕೆ. ಎಷ್ಟು ಚಿಕ್ಕದು ಅಂತ ಹೇಳಿದರೆ ಇದರ ವಿಡ್ತು ಅಗಲ ಇರ್ತಕ್ಕಂಥದ್ದು ಕೇವಲ 22 ಕಿಲೋಮೀಟ್ರು. ಬಟ್ ಪ್ರಶ್ನೆ ಅದಲ್ಲ. ಯಾಕೆ ಇದು ಸ್ಟ್ರಾಟಜಿಕಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದರೆ, ಇಲ್ಲಿ 3 ದೇಶಗಳ ಬಾರ್ಡ್ರ್ಗಳು ಬಂದು ಸೇರ್ಕೊಂತವಲ್ಲಿ. ಚಿಕನ್ ನೆಕ್ ಆಗಿದೆಯಲ್ಲ, ಅದು ಯಾಕಾಗಿದೆ ಅಂತ ಹೇಳಿದ್ರೆ, ಒಂದು ಕಡೆಯಿಂದ ನೇಪಾಳ, ಮತ್ತೊಂದು ಕಡೆಯಿಂದ ಚೀನಾ, ಇನ್ನೊಂದು ಕಡೆಗೆ ಬಾಂಗ್ಲಾ ಒತ್ತಿಸ್ಕೊಂಡ್ಬಿಟ್ಟಿದ್ದಾವೆ. ಏನು ಕೇವಲ ಈ 22 ಕಿಲೋಮೀಟರ್ಕ್ಕಿಂತ ಈ ಭೂಭಾಗವನ್ನು ಭಾರತದಿಂದ ಕಟ್ ಮಾಡಿದ್ರೆ ನಿಮಗೆ ಈಶಾನ್ಯ ರಾಜ್ಯಗಳು ಭಾರತದಿಂದಲೇ ಬೇರ್ಪಟ್ಟು ಹೋಗ್ತವೆ. ಯಾವುದೇ ಒಂದು ದೊಡ್ಡ ಮಿಲಿಟರಿ ಶಕ್ತಿಗೆ ಈ ಒಂದು ಸಣ್ಣ ಪ್ರದೇಶವನ್ನು ಹಾಳು ಮಾಡೋದು ಅಥವಾ ಆಕ್ರಮಣ ಮಾಡೋದು ಬಹಳ ದೊಡ್ಡ ಕೆಲಸ ಆಗಲ್ಲ. ಹಾಗಾಗಿ ಈ ಚಿಕನ್ ನೆಕ್ ಪ್ರದೇಶ ಭಾರತಕ್ಕೆ ವೆರಿ ವೆರಿ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್. ಆ ಬಾಂಗ್ಲಾದ ನಾಯಿ ಬಾಯಿಂದ ಮಾತು ಬಂದ ಮೇಲೆ ಇದು ನಿಜವಾಗ್ಲೂ ದೇಶಕ್ಕೆ ಒಂದು ವೆರಿಯಿಂಗ್ ಫ್ಯಾಕ್ಟರ್ ಅಂತ ಅನಿಸ್ಲಿಕ್ಕೆ ಶುರುವಾಗೋಯ್ತು. ಕಾರಣ ಏನು ಅಂತ ಹೇಳಿದ್ರೆ, ಏನು ಈ ಸಿಲಿಗುರಿ ಕಾರಿಡಾರ್ ಇದೆಯಲ್ಲ, ಈ ಚಿಕನ್ ನೆಕ್ ಪ್ರದೇಶ ಇದೆಯಲ್ಲ, ಇದರ ಮೇಲೆ ಚೈನಾಗೆ ಯಾವತ್ತೂ ಕಣ್ಣಿದೆ. ಚೈನಾ ಯಾವತ್ತೂ ಇದ್ರ ಮೇಲೆ ಕಣ್ಣು ಹಾಕಿದೆ. ಯಾಕೆ ಅಂತ ಹೇಳಿದ್ರೆ, ಅದೊಂದು ಜಾಗವನ್ನು ವಶಪಡಿಸ್ಕೊಂಡ್ಬಿಟ್ರೆ ಇಡೀ ಭಾರತನ ಕಂಟ್ರೋಲ್ ಮಾಡ್ಬೋದು ಅಂತೇಳಿ. ಜೊತೆಗೆ ಇನ್ನೊಂದು ಪ್ರದೇಶದಲ್ಲಿ ಇರೋದು ನೇಪಾಳ. ಈ ನೇಪಾಳದ ಮೇಲೂ ಕೂಡ ಚೈನಾ ಪ್ರಭಾವ ಭಾಳ ಜಾಸ್ತಿ ಇದೆ. ಇನ್ನೊಂದು ಕಡೆ ಇರ್ತಕ್ಕಂಥದ್ದು ಬಾಂಗ್ಲಾ. ಭಾರತ ವಿರೋಧಿ ನೀತಿನ ಅನುಸರಿಸ್ಕೊಂಡು ಕೂತಿದೆ, ಇವತ್ತು ಭಾರತದ ಶತ್ರುವಾಗಿ ಮಾರ್ಪಟ್ಬಿಟ್ಟಿದೆ. ಹೀಗೆ 3 ನಮಗೆ ಅತ್ಯಾಪ್ತವಲ್ಲದ ದೇಶಗಳು. ಯಾಕೆ ನೇಪಾಳನ ಇವತ್ತಿಗೆ ಅತ್ಯಾಪ್ತ ಆಗ್ತಾ ಇರ್ಬೋದು, ಆದರೆ ಚೈನಾದ ಪ್ರಭಾವ ಜಾಸ್ತಿ ಇರೋದ್ರಿಂದ ಯಾವ ಟೈಮಲ್ಲಿ ಅದು ಕೈ ಕೊಡುತ್ತೆ ನೆಚ್ಚಲಿಕ್ಕಾಗಲ್ಲ. ಸೊ ಹೀಗೆ 3 ಶತ್ರುಗಳು ಬಂದು ಒಂದು ಸಣ್ಣ ಪ್ರದೇಶದ ಮೇಲೆ ಕಣ್ಣಿಟ್ಕೊಂಡು ಕೂತ್ಕೊಂಡಿದ್ದಾಗ ಆ ಪ್ರದೇಶ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಭಾರತದ ಏನು ಒಂದು ಆತ್ಮ ಏನಿದೆ ನಮಗೆ, ನಾರ್ತ್ ಈಸ್ಟ್ ಸ್ಟೇಟ್ಗಳು, 7 ಅಕ್ಕ ತಂಗಿ ರಾಜ್ಯಗಳು, ಅವು ನಮಗೆ ಕನೆಕ್ಟ್ ಆಗೋದೇ ಈ ಒಂದು ಸಣ್ಣ ಏರಿಯಾಯಿಂದ. ನೋಡಿ, ಇದು ಈ ಏನು ಸಣ್ಣ ಏರಿಯಾ ಇದೆ, ಇಲ್ಲಿ ಬರ್ತಿರ್ತಕ್ಕಂಥದ್ದು ಬಿಹಾರ ಮತ್ತು ಬಂಗಾಳ ರಾಜ್ಯದಲ್ಲಿ. ಬಿಹಾರದ ಸೀಮಾಂಚಲ ಪ್ರದೇಶ ಮತ್ತು ಬಂಗಾಳದ ಸಿಲಿಗುರಿ ಪ್ರದೇಶ. ಇಲ್ಲಿರ್ತಕ್ಕಂಥ ದೊಡ್ಡ ಪ್ರಾಬ್ಲಮ್ ಇನ್ನೊಂದೇನು ಅಂತ ಹೇಳಿದ್ರೆ, ಅಲ್ಲಿನ ಡೆಮೋಗ್ರಫಿ, ಜನಸಂಖ್ಯೆ. ಏನು ಇಲ್ಲಿನ ಜಿಲ್ಲೆಗಳೇನಿದೆ, ಅದು ಬಿಹಾರದ ಪೂರ್ಣಿಯಾ ಆಗ್ಬೋದು, ಹರಿಯಾ ಆಗ್ಬೋದು, ಕಟಿಹಾರ್ ಆಗ್ಬೋದು, ಕಿಶನ್ಗಂಜ್ ಆಗ್ಬೋದು, ಅಥವಾ ಈ ಸಿಲಿಗುರಿ ಭಾಗ ಇರ್ಬೋದು, ಇಲ್ಲಿ ಮುಸಲ್ಮಾನರ ಪ್ರಮಾಣ ವಿಪರೀತ ಜಾಸ್ತಿ ಇದೆ. ಅದರಲ್ಲೂ ವಿಶೇಷವಾಗಿ ಬಾಂಗ್ಲಾ ನುಸುಳುಕೋರು ವಿಪರೀತ ಹೆಚ್ಚಿಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಒಂದು ಕಡೆಗೆ ಆ ಸಣ್ಣ ಪ್ರದೇಶದ ಮೇಲೆ 3 ಶತ್ರು ರಾಷ್ಟ್ರಗಳ ಕಣ್ಣು. ಎರಡನೇದು, ಆ ಪ್ರದೇಶವೇ ಭಾಳ ಚಿಕ್ಕದು, ಬರೀ 22 ಕಿಲೋಮೀಟ್ರು. ಮೂರನೇದು, ಅಲ್ಲಿ ಭಾರತದಲ್ಲಿರ್ತಕ್ಕಂತಹ ಅಲ್ಲಿನ ಜನಸಂಖ್ಯೆ, ಡೆಮೋಗ್ರಫಿ ನೋಡಿದ್ರೆ ಭಾಳಷ್ಟು ನುಸುಳುಕೋಡು, ಅತಿ ಹೆಚ್ಚು ಮುಸಲ್ಮಾನ್ ಸಮುದಾಯ ಇರ್ತಕ್ಕಂಥ ಪ್ರದೇಶ. ಈ ಪ್ರದೇಶ ಯಾವತ್ತೂ ನ್ಯಾಷನಲ್ ಸೆಕ್ಯೂರಿಟಿಗೆ ಭಾಳ ಇಂಪಾರ್ಟೆಂಟ್. ಹಾಗಾಗಿ ಈ ಒಂದು ಸೂಕ್ಷ್ಮ ಪ್ರದೇಶ, ಎಸ್ಪೆಷಲಿ ಬಾಂಗ್ಲಾದಲ್ಲಿ ಏನು ಭಾರತೀಯ ವಿರೋಧಿ ನಿಲುವು ಶುರುವಾದ ಮೇಲೆ, ಈ ಪ್ರದೇಶ ರಾಜ್ಯಗಳ ಆಡಳಿತದಲ್ಲಿರಬಾರ್ದು, ಕೇಂದ್ರದ ಆಡಳಿತದಲ್ಲಿರಬೇಕು. ಆಗ ಮಾತ್ರ ಅಲ್ಲಿನ ಡೆಮೋಗ್ರಫಿನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ, ಅಲ್ಲಿ ಸೈನ್ಯದ ಎಸ್ಟಾಬ್ಲಿಷ್ಮೆಂಟ್ಗಳನ್ನೂ ಕೂಡ ಅತಿ ಹೆಚ್ಚು ಇಡ್ಲಿಕ್ಕೆ ಸಾಧ್ಯ, ಅಲ್ಲಿ ಇಂಟೆಲಿಜೆನ್ಸ್ ವಿಂಗ್ಗಳನ್ನು ಕೂಡ ಅತಿ ಹೆಚ್ಚು ಇಡ್ಲಿಕ್ಕೆ ಸಾಧ್ಯ. ಅಲ್ಲಿನ ಸುರಕ್ಷತೆಯನ್ನು ಕಾಪಾಡ್ತಕ್ಕಂತಹ ನೇರ ಹೊಣೆಗಾರಿಕೆ ಕೇಂದ್ರ ಸರ್ಕಾರದಲ್ಲಿದ್ದಾಗ ಮಾತ್ರನೇ ಆ ಭಾಗವನ್ನು ಸದೃಢ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಅಮಿತ್ ಶಾ ಮಾಡಿರ್ತಕ್ಕಂಥ ಪ್ಲಾನ್ ಏನು ಹೇಳಿದ್ರೆ, ಅಲ್ಲಿನ ಏನು 4 ಬಿಹಾರದ ರಾಜ್ಯಗಳು ಮತ್ತು ನಾನು ಆಗಲೇ ಹೇಳ್ದಂಗೆ ಹರಿಯಾ, ಕಟಿಹಾರು,
ಕಿಶನ್ಗಂಜು ಮತ್ತು ಪೂರ್ಣಿಯಾ, ಅದ್ರ ಜೊತೆಗೆ ಈ ಸಿಲಿಗುರಿ ಭಾಗಗಳನ್ನು ಇಷ್ಟನ್ನು ಸೇರಿಸಿ ಒಂದು ಹೊಸ ಯೂನಿಯನ್ ಟೆರಿಟರಿ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಮುಂದೆ ಚಿಂತನೆ ಇದೆ. ಹೊಸ ಯೂನಿಯನ್ ಟೆರಿಟರಿ. ಈಗಾಗಲೇ ಅಮಿತ್ ಶಾ ಬಾರ್ಡರಿಂದ ಸುಮಾರು 10 ಕಿಲೋಮೀಟರ್ ದೂರದವರೆಗೆ ಯಾರು ಜನಸಂಖ್ಯೆನೇ ಇರಬಾರ್ದು ಅಂತೇಳಿ ಆ ಪ್ರದೇಶವನ್ನು ಸೀಲ್ ಮಾಡ್ತಕ್ಕಂಥ ಕೆಲಸವನ್ನು ಶುರು ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಕೇವಲ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಗಳು ಮಾತ್ರ ಇರಬೇಕು. ಯಾವ ರೀತಿ ಕಾಶ್ಮೀರದಲ್ಲಿ 2019ರಲ್ಲಿ ಲಡಾಖನ್ನು ಕೇಂದ್ರ ಸರ್ಕಾರ ಯೂನಿಯನ್ ಟೆರಿಟರಿ ಮಾಡ್ತು, ಲಡಾಖು ಕೂಡ ಸ್ಟ್ರಾಟಜಿಕಲಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೇಸ್. ಯಾಕೆ ಅಂತ ಹೇಳಿದ್ರೆ ಚೈನಾದ ಬಾರ್ಡರ್ ಇರ್ತಕ್ಕಂತಹ ಪ್ರದೇಶ ಅದು ಯೂನಿಯನ್ ಟೆರಿಟರಿ ಆದಮೇಲೆ ಅಲ್ಲಿನ ಚೈನಾದ ಅವತಾರಗಳು ಕಡಿಮೆ ಆಗಿದ್ದಾವೆ. ಯೂನಿಯನ್ ಟೆರಿಟರಿ ಆದರೆ ಕೇಂದ್ರ ಸರ್ಕಾರದ ನೇರ ಹಸ್ತಕ್ಷೇಪ ಇರುತ್ತೆ, ನೇರ ಆಡಳಿತ ಇರುತ್ತೆ. ಅದೇ ರೀತಿ ಸೀಮಾಂಚಲನವನ್ನು ಕೂಡ ಒಂದು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತಕ್ಕಂಥ ಚಿಂತನೆ ಈಗ ದೊಡ್ಡ ಪ್ರಮಾಣದಲ್ಲಿ ನಡೀತಿದೆ. ಇನ್ನು ಕೆಲವೇ ದಿನಗಳಲ್ಲಿ ಆದರೂ ಆಗಬಹುದು. ಆಗದೇ ಇದ್ದರೆ ಭಾಳ ತೊಂದರೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಸಿಲಿಗುರಿ ಪ್ರದೇಶವನ್ನೇ ತಗೊಳ್ಳಿ. ಇದು ಮಮತಾ ಬ್ಯಾನರ್ಜಿ ಆಡಳಿತಕ್ಕೆ ಬರ್ತದೆ. ಮಮತಾ ಬ್ಯಾನರ್ಜಿ ನುಸುಳುಕೋರ ವಿಚಾರದಲ್ಲಿ, SIA ವಿಚಾರದಲ್ಲಿ ಅಥವಾ ಮುಸಲ್ಮಾನರ ವಿಚಾರದಲ್ಲಿ ಯಾವ ರೀತಿ ನಿಲುವುಗಳನ್ನ ತಾಳ್ತಾರೆ ಅಂತೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸತ್ಯ. ಮತ್ತೊಂದು ಏನು ಬಿಹಾರದ ಸೀಮಾಂಚಲ ಪ್ರದೇಶ, ಈ ಸೀಮಾಂಚಲ ಪ್ರದೇಶದಲ್ಲಿ ಕಳೆದ ಬಾರಿನೂ ಕೂಡ AIMIM ಏನು OICಯ ಪಕ್ಷ 5 ಸೀಟ್ ಗೆದ್ದಿತ್ತು, ಈ ಬಾರಿನೂ 5 ಸೀಟ್ ಗೆದ್ದಿದೆ. ಅಲ್ಲಿ ಬೇರೆ ಪಕ್ಷಗಳು ಅಸ್ತಿತ್ವ ಉಳಿಸ್ಕೊಳ್ಳೋದೇ ಕಷ್ಟ ಆಗಿದೆ. ಅದರರ್ಥ ಮುಸ್ಲಿಂ ಬಾಹುಳ್ಯ, ಅದರಲ್ಲೂ ವಿಶೇಷವಾಗಿ ಒಳನುಸುಳುಕೋರರು ಅಲ್ಲಿ ಸೇರ್ಕೊಂಡಿರೋದು ಭಾರತದ ಭದ್ರತೆಗೆ ಯಾವತ್ತೂ ಧಕ್ಕೆ. ಹಾಗಾಗಿ ಹೊಸ ರಾಜ್ಯ ಅಥವಾ ಹೊಸ ಯೂನಿಯನ್ ಟೆರಿಟರಿ ಉದಯ ಆಗಲೇಬೇಕು. ಆದರೆ ಇಲ್ಲಿರ್ತಕ್ಕಂಥ ಪ್ರಾಬ್ಲಮ್ಗಳೇನು? ಮೊದಲನೇದು ನೋಡಿ, ಬಿಹಾರಲ್ಲಿ ಈ ವಿಚಾರಕ್ಕೆ ಭಾಳ ದೊಡ್ಡ ಆಪೋಸಿಷನ್ ಬರ್ಬೋದು. ಈಗಾಗಲೇ ಒಂದು ಸಣ್ಣ ಆಪೋಸಿಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಮಿಥಿಲಾ ಪ್ರದೇಶದಲ್ಲಿ. ಮಿಥಿಲಾ ಹಿಸ್ಟಾರಿಕಲಿ ಒಂದು ಸದೃಢವಾದಂತಹ, ಸಾಂಸ್ಕೃತಿಕವಾಗಿ ಸದೃಢವಾದಂತಹ ಒಂದು ಪ್ರದೇಶ. ಜಾರ್ಖಂಡ್ ಆದಾಗ ಅಲ್ಲಿಂದ ದುಮ್ಕಾ ಮತ್ತು ದೇವಘರ್ ಸಪ್ರೇಟ್ ಆಗೋಯ್ತು ಮಿಥಿಲಾ ಪ್ರದೇಶದಿಂದ. ಈಗ ಹೊಸ ಯೂನಿಯನ್ ಟೆರಿಟರಿ ಮಾಡಬೇಕಾದ್ರೆ ನೀವು ಸೀಮಾಂಚಲವನ್ನು ತೆಗೆದುಬಿಟ್ರೆ ಈ ಮಿಥಿಲಾ ಪ್ರದೇಶವೇ ಉಳಿಯೋದಿಲ್ಲ. ಇದು ಮಿಥಿಲೆಯ ಜನರ ಒಂದು ನೋವು. ನಮ್ಮ ಸಂಸ್ಕೃತಿನೇ ಹಾಳಾಗೋಗುತ್ತೆ, ನಮ್ಮ ಏನು ಹಿಸ್ಟರಿನೇ ಮುಗಿದೋಗುತ್ತೆ ಅಂತಕ್ಕಂಥದ್ದು ಅಲ್ಲಿನ ಜನಗಳ ಚಿಂತನೆ. ಹಾಗಾಗಿ ಈಗ ಕೇಂದ್ರ ಸರ್ಕಾರದ ಮುಂದೆ 2-3 ಆಪ್ಷನ್ಗಳು ಇದೆ. ಮೊದಲನೇದು ನ್ಯಾಷನಲ್ ಸೆಕ್ಯೂರಿಟಿಯೇ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿ ಅಲ್ಲಿ ಯೂನಿಯನ್ ಟೆರಿಟರಿ ಮಾಡೋದು ಸೀಮಾಂಚಲವನ್ನು, ಅಥವಾ ಎರಡನೇದು ಈ ಪ್ರದೇಶಗಳನ್ನೆಲ್ಲ ಸೇರಿಸಿ ಗ್ರೇಟರ್ ಕೂಚ್ ಬಿಹಾರ್ ಅಂತಕ್ಕಂಥ ರಾಜ್ಯ ಮಾಡೋದು, ಅಥವಾ ಮೂರನೇದು ಯಥಾಸ್ಥಿತಿ ಕಾಯ್ದಿರಿಸ್ಕೊಳ್ಳೋದು ಪೊಲಿಟಿಕಲ್ ಆಗೂ ಒಳ್ಳೆ ಮೂವ್ ಆಗಲ್ಲ, ಅಥವಾ ನ್ಯಾಷನಲ್ ಸೆಕ್ಯೂರಿಟಿ ವಿಚಾರದಲ್ಲೂ ಒಳ್ಳೆ ಮೂವ್ ಆಗಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಪೊಲಿಟಿಕಲ್ ಆಗು ಯಾಕೆ ಅಂತ ಹೇಳಿದ್ರೆ, ಯಾವ ರೀತಿ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದ ಮೇಲೆ ಅದನ್ನು ಲಡಾಖಿನ ಯೂನಿಯನ್ ಟೆರಿಟರಿ ಮಾಡಿದ್ಮೇಲೆ ಆ ಭಾಗದಲ್ಲಿ ಒಂದು ದೊಡ್ಡ ಮಟ್ಟದ ಶಾಂತಿ ನೆಲೆಸಿದೆ. ಅದ್ರ ಜೊತೆಗೆ ದೊಡ್ಡ ಮಟ್ಟದ ಡಿಫೆನ್ಸ್ ಡೆವಲಪ್ಮೆಂಟ್ಗಳು ನಡೀತಾ ಇದೆ. ಭಾರತದ ಸೆಕ್ಯೂರಿಟಿ ಅತ್ಯಂತ ಉತ್ತಮವಾದ ಸ್ಥಿತಿಯಲ್ಲಿದೆ. ಅದೇ ರೀತಿ ತುಂಬ ವಲ್ನರಬಲ್ ಸಿಚುಯೇಷನ್ ಇರ್ತಕ್ಕಂತಹ ಈ ಚಿಕನ್ ನೆಕ್ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ನೇರ ಆಡಳಿತಕ್ಕೆ ಬರೋದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ, ಏನು ನಾರ್ತ್ ಈಸ್ಟ್ ರಾಜ್ಯಗಳಿದ್ದಾವೆ, ಈಶಾನ್ಯ ರಾಜ್ಯಗಳು, ಒಂದು ರೀತಿ ಅವರ ಮಾನಸಿಕತೆ ನಾವು ಭಾರತದವರೇ ಅಲ್ಲ ಅಂತಕ್ಕಂಥದ್ದಿತ್ತು ಹಲವಾರು ವರ್ಷಗಳ ಕೆಳಗೆ. ಈಗ ನಿಧಾನಕ್ಕೆ ಅವರಲ್ಲೂ ಕೂಡ ಭಾರತೀಯತೆ ಬರ್ತಾ ಇದೆ, ದೇಶ ಪ್ರೇಮ ಬರ್ತಾ ಇದೆ. ಇವತ್ತು ಅಲ್ಲಿನ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲೂ BJP ಅಥವಾ NDA ಆಡಳಿತದಲ್ಲಿದೆ. ಭಾರತದ ಜೊತೆ ಗುರುತಿಸ್ಕೊಂಡಿದ್ದಾರೆ. ಪದೇ NDAನ ಆಯ್ಕೆ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಡೆವಲಪ್ಮೆಂಟ್ ವರ್ಕ್ಸ್ ನಡೀತಾ ಇದೆ. ಟ್ರೈನ್ಗಳ ಹೊಸ ಕನೆಕ್ಷನ್ಗಳು ನಡೀತಾ ಇದೆ, ಏರ್ಪೋರ್ಟ್ಗಳಾಗ್ತಾ ಇದ್ದಾವೆ, ಎಲ್ಲ ರೀತಿಯ ಡೆವಲಪ್ಮೆಂಟ್ಗಳು ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದು ಧೈರ್ಯವನ್ನು ತುಂಬಿಕೊಂಡು ನಮ್ಮ ಜೊತೆ ಸೇರಿಸ್ಕೊಂಡು ಆ ಇಡೀ ಭಾಗವನ್ನು ಸುಭದ್ರವಾಗಿ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಆಗ್ತಕ್ಕಂಥದ್ದು ಅತ್ಯಂತ ಅವಶ್ಯಕ. ಇದರಲ್ಲಿ ರಾಜಕೀಯ ಮಾಡ್ತಕ್ಕಂತಹ ಯಾವುದೇ ಹುನ್ನಾರವನ್ನು ಯಾವ ದೇಶ ಪ್ರೇಮಿಗಳು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತಲ್ಲಿರೋ ಪರಿಸ್ಥಿತಿ ನೋಡಿದ್ರೆ ಭಯ ಆಗುತ್ತೆ ರೀ. ಟ್ರೈನಲ್ಲಿ ಹೋಗ್ಲಿಕ್ಕೆ ಭಯ ಆಗುತ್ತೆ. ಅಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಹೋದ್ರೂ ಕೂಡ ಒಂದು ಹಿಂದೂ ಮುಖ ಕಾಣಲ್ಲ. ನಾಳೆ ಏನಾದರೂ ಈ ಪ್ರದೇಶದೊಳಗಡೆಗೆ ಏನು ವಾರ್ಲೈಕ್ ಸಿಚುಯೇಷನ್ ಏನಾದರೂ ಶುರುವಾದರೆ ನಮ್ಮವರೇ ನಮ್ಮ ಜೊತೆ ನಿಲ್ತಾ ಇದ್ದರೆ, ಒಂದು ಕಡೆಗೆ 3 ರಾಷ್ಟ್ರಗಳಿಂದ ತೊಂದರೆ, ಮತ್ತೊಂದು ಕಡೆಗೆ ಒಳಗಡೆಯಿಂದನೇ ಏನಾದರೂ ವಿದ್ರೋಹ ಶುರುವಾಗ್ಬಿಟ್ರೆ ನುಸುಳುಕೋರಿಂದನೋ ಏರಿಂದನೋ ಯಾವ ರೀತಿ ಅದನ್ನು ಕಾಪಾಡೋದು? ಸೊ ಹಾಗಾಗಿ ಅಲ್ಲಿನ ಡೆಮೋಗ್ರಫಿ ಕೂಡ ಬದಲಾವಣೆ ಆಗಲೇಬೇಕು. ಕೇಂದ್ರ ಸರ್ಕಾರದ ನೇರ ಹಸ್ತಕ್ಷೇಪ ಅಲ್ಲಾಗಬೇಕು, ಆಡಳಿತ ಅಲ್ಲಾಗಬೇಕು. ಆ ಇಡೀ ಕಂಪ್ಲೀಟ್ ಏರಿಯಾ ಮಿಲಿಟ್ರಿ ಕೈಗೆ ಹೋಗಬೇಕು. ಇದಕ್ಕಿರ್ತಕ್ಕಂತಹ ಒಂದೇ ಒಂದು ದಾರಿ ಅಂತ ಹೇಳಿದರೆ ಹೊಸ ಯೂನಿಯನ್ ಟೆರಿಟರಿ ಆಗೋದು ಸೀಮಾಂಚಲ. ಮೊನ್ನೆ ಅಮಿತ್ ಶಾ ಅವರು 3 ದಿನದ ಪ್ರವಾಸ ಹಾಕ್ಕೊಂಡಿದ್ರು. ಬರೀ ಸೀಮಾಂಚಲಕ್ಕೇನೆ. ಅವರು ಏನು ಪಟ್ನಾದಲ್ಲಿ ಹೋಗಿ ಕೂರಲಿಲ್ಲ, ನೇರವಾಗಿ ಸೀಮಾಂಚಲಕ್ಕೆ ಹೋಗಿ 3 ದಿವಸ ಅಲ್ಲಿನ DM ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು ಮತ್ತು SPಗಳ ಜೊತೆ 1-to-1 ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ರು. ಯಾಕೆ 1-to-1 ಕ್ಲೋಸ್ ಡೋರ್ ಮೀಟಿಂಗ್ ಅಂತ ಹೇಳಿದ್ರೆ, ಇಂತಹ ನ್ಯಾಷನಲ್ ಸೆಕ್ಯೂರಿಟಿ ವಿಚಾರಗಳನ್ನ ವಿಡಿಯೋ ಕಾನ್ಫರೆನ್ಸಲ್ಲಿ ಮಾಡಲಿಕ್ಕಾಗಲ್ಲ. ಮ್ಯಾಜಿಸ್ಟ್ರೇಟ್ಗಳ ಹತ್ರ ಮತ್ತು SP ಅವ್ರ ಹತ್ರ ಕೂತ್ಕೊಂಡು ಅಲ್ಲಿನ ಪರಿಸ್ಥಿತಿಯ ಕಂಪ್ಲೀಟ್ ಅವಲೋಕನ ಮಾಡಿ ಒಟ್ಟಾರೆ ಚಿತ್ರವನ್ನು ತಗೊಂಡು ಡೆಲ್ಲಿಗೆ ಹಿಂದಿರುಗಿದ್ದಾರೆ.
ಇನ್ನು ಕೆಲವೇ ದಿನಗಳಲ್ಲಿ ನಮಗೊಂದು ಸಿಹಿ ಸುದ್ದಿ ಬರಬಹುದು. ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ, ಆ ಭಾಗವನ್ನು ಈ ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಅಂತಹ ಅವರ ಕಪಿಮುಷ್ಟಿ ಒಳಗಡೆಗೆ ರಾಜ್ಯ ಉಳ್ಕೊಂಡ್ಬಿಟ್ರೆ, ಯಾವಾಗಲೂ ಕೇಂದ್ರದ ವಿರುದ್ಧವಾಗಿ ಭಾರತದ ವಿರೋಧಿ ನಿಲುವಿರ್ತಕ್ಕಂಥ ರಾಜ್ಯಗಳು ಅಥವಾ ಅಲ್ಲಿನ ಮುಖ್ಯಮಂತ್ರಿಗಳು ಬಂದರೆ ಯಾವುದೂ ನಮ್ಮ ಕಂಟ್ರೋಲ್ ಇರಲ್ಲಲ್ರಿ. ಯಾಕೆ ಅಂತ ಹೇಳಿದ್ರೆ ಈ ರೀತಿ ಮನಸ್ಥಿತಿ ಇರೋರಿಗೆ ಸಿಂಹಾಸನ ಮುಖ್ಯ ಹೊರತು ದೇಶ ಯಾರನ್ನಾಗೋಗ್ಲಿ ತಲೆ ಕೆಡಿಸ್ಕೊಳ್ಳಲ್ಲ ಅವರು. ನೋಡೋಣ ಏನಾಗುತ್ತೋ ಅಂತ ಹೇಳಿ. ನಮಸ್ಕಾರ.